ಎಸ್, ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಹಿಂದೂ ಮುಖಂಡರು ಕಲಬುರಗಿಯ ಆಳಂದದ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಲ್ಲರೂ ಕೇಸರಿ ಪೇಟವನ್ನು ಧರಿಸಿಕೊಂಡು ಬಿಳಿ ವಸ್ತ್ರದಲ್ಲೇ ಸಾಂಪ್ರದಾಯಿಕ ಉಡುಗೆಯಲ್ಲಿ ಹಿಂದೂ ಮುಖಂಡರು ಆಗಮಿಸ್ತಾ ಇದ್ದಾರೆ. 14 ಜನ ಹಿಂದೂ ಮುಖಂಡರು ಸೇರಿದಂತೆ ನಾಯಕರುಗಳು ಈಗಷ್ಟೇ ಲಾಡ್ಲೆ ಮಶಾಕ್ ದರ್ಗವನ್ನ ಪ್ರವೇಶ ಮಾಡಿದ್ದಾರೆ. ಇಲ್ಲಿ ಬಹಳ ಪ್ರಮುಖವಾಗಿ ಸಿದ್ದರಾಮಯ್ಯ ಇವರು ಅರ್ಜಿಯನ್ನ ಸಲ್ಲಿಸಿದ್ರು. ಇವರೊಬ್ಬರು ಅರ್ಜಿದಾರರು ಗುರುಶಾಂತ ಇವರು ಕೂಡ ಈಗಷ್ಟೇ ಆಗಮಿಸಿದ್ದಾರೆ. ಶುಭ್ರ ಶ್ವೇತವರ್ಣದ ದಿರಿಸಿನೊಂದಿಗೆ ಕೇಸರಿ ಮುಂಡಾಸನ್ನ ಧರಿಸಿ ಈಗಷ್ಟೇ ಲಾಡ್ ಮಶಾಕ್ ದರ್ಗವನ್ನ ಪ್ರವೇಶ ಮಾಡಿದ್ದಾರೆ. ಹರ್ಷಾನಂದ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಶ್ರೀ ಹರ್ಷಾನಂದ, ರಾಕೇಶ್ ಹಾಗೆ ಶಿವರಾಜ ಹಾಗೆ ಶ್ರೀ ಅಶೋಕ್ ಇವರು ಕೂಡ ಈಗಷ್ಟೇ ದರ್ಗಾವನ್ನ ಪ್ರವೇಶ ಮಾಡಿದ್ದಾರೆ. ಮಲ್ಲಿಕಾರ್ಜುನ, ಶಿವಪುತ್ರ ಹಾಗೆ ಇನ್ನು ಕೂಡ ಮಲ್ಲಿಕಾರ್ಜುನ ಅವರು, ಈರಣ್ಣ, ರಾಜು, ಹನುಮಂತರಾಯ, ರವಿ, ಮಲ್ಕಪ್ಪ ಒಟ್ಟು 14 ಜನ ದರ್ಗಾವನ್ನ ಪ್ರವೇಶ ಮಾಡಿದ್ದಾರೆ. ಸುಮಾರು 2 ಗಂಟೆ 45 ನಿಮಿಷದ ಸುಮಾರಿಗೆ ಅವರ ಇಲ್ಲಿ ಬಂದೋಬಸ್ತ್ನಲ್ಲಿ ಇದ್ದಂತ ಪೊಲೀಸರು ಅವರ हिंदू हृदय सम्राट छत्रपति शिवाजी महाराज की, राघव चैतन्य महाराज की. ಮೊಬೈಲ್ ಅಲಾವಿಲ್ಲ ಒಳಗಡೆ ಜಲ್ದಿ ಕೂಡ ಮಲ್ಲಿಕಾರ್ಜುನ ಆ ಕಡೆ ಅಂಬರೀಶ್ ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಕಾಲಭೈರವನನ್ನ ಸ್ತುತಿ ಮಾಡಲಿಕ್ಕೆ ಆ ಒಂದು ರಾಘವ ಚೈತನ್ಯ ಶಿವಲಿಂಗಕ್ಕೆ ರುದ್ರಾಭಿಷೇಕವನ್ನ ಮಾಡಲಿಕ್ಕೆ ಇದೀಗ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಕೇಸರಿ ಮುಂಡಾಸನ್ನ ಧರಿಸಿಕೊಂಡು ಬಂದಿರತಕ್ಕಂತಹ ಹಿಂದೂ ಮುಖಂಡರು ಇದೀಗ ಲಾಡ್ಲೆ ಮಶಾಕ್ ದರ್ಗಾಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ನಮ್ಮ ಪ್ರತಿನಿಧಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನ ತಮಗೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಪೊಲೀಸರು ಎಲ್ಲಾ ಪ್ರಮುಖ ಹಿಂದೂ ಮುಖಂಡರ ಎಲ್ಲಾ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಕನ್ಫರ್ಮ್ ಮಾಡ್ಕೋತಾ ಇದ್ದಾರೆ ಅವರೇನಾ ಇಲ್ವಾ ಅಂತ. ಯಾಕಂದ್ರೆ ಈಗಾಗಲೇ ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನು ಸಲ್ಲಿಸಿರ್ತಾರೆ, ಮನವಿಯನ್ನು ಕೊಟ್ಟಿರ್ತಾರೆ, ನಮಗೆ ಪೂಜೆ ಮಾಡಲಿಕ್ಕೆ ಅವಕಾಶನ ಕೊಡಬೇಕಂತ. ಮತ್ತೊಂದು ಕಡೆಗೆ ತಾವು ನೋಡ್ತಾ ಇದ್ದಾರೆ ಕವರ್ಗಳಲ್ಲಿ ಹೂವು, ಹಣ್ಣು, ಪೂಜೆಗೆ ಬೇಕಾಗಿರತಕ್ಕಂತಹ ಎಲ್ಲ ಸಾಮಗ್ರಿಗಳನ್ನ ತೆಗೆದುಕೊಂಡು ಬರ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಸಾಮಗ್ರಿಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ತಾಮ್ರದ ಚಂಬು ಅಂದ್ರೆ ರುದ್ರಾಭಿಷೇಕಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಬೇಕಾಗಿರುವಂತ ಎಲ್ಲಾ ವಸ್ತುಗಳನ್ನು ಕೂಡ ತೆಗೆದುಕೊಂಡು ದರ್ಗಾದ ಒಳಗಡೆ ಆಗಮಿಸ್ತಾ ಇರುವಂತಹ ಹಿಂದೂ ಮುಖಂಡರನ್ನ ತಾವು ಗಮನಿಸ್ತಾ ಇದ್ದೀರಿ. ಬಿಳಿ ಬಣ್ಣದ ದಿರಿಸಿನೊಂದಿಗೆ ಆಗಮಿಸಿರುವಂತಹ ಹಿಂದೂ ಮುಖಂಡರು ಯಾವುದೇ ಮೊಬೈಲ್ ಒಳಗಡೆ ಅಲೌ ಇಲ್ಲದೆ ಇರೋದ್ರಿಂದಾಗಿ ಅಲ್ಲಿದ್ದಂತ ಬಂದೋಬಸ್ತ್ನಲ್ಲಿ ಇದ್ದಂತ ಪೊಲೀಸರು ಅವರನ್ನ ಬ್ಯಾರಿಕೇಡ್ ಹಾಕಿರುವಂತ ಜಾಗದಲ್ಲಿ ತಡೆದು ಅವರಿಂದ ಅವರು ಮೊಬೈಲ್ ತಂದಿದ್ದಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡಿ ಅವರನ್ನ ಒಳಗಡೆ ಬಿಡ್ತಾ ಇದ್ದಾರೆ. ನೇತೃತ್ವದಲ್ಲಿ ತಾವು ಗಮನಿಸ್ತಾ ಇದ್ದೀರಲ್ಲ, ಕೆಲವೇ ಹೊತ್ತಿನಲ್ಲಿ ಇನ್ನೇನು ಪೂಜೆ, ಅಭಿಷೇಕ ಇದೆಲ್ಲವೂ ಕೂಡ ದರ್ಗಾದ ಒಳಗಡೆ ಇರುವಂತ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆ ಪುನಸ್ಕಾರ ಎಲ್ಲವನ್ನ ನೆರವೇರಿಸ್ತಾರೆ. ಯಾರೊಬ್ರು ಕೂಡ ಅಲ್ಲಿ ಹೊರಗಿನವ್ರು ಯಾರು ಕೂಡ ಇಲ್ಲ. ಹೈಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿರುವಂತಹ ಅರ್ಜಿದಾರರೇನಿದ್ದಾರೆ ಅವರು ಸಲ್ಲಿಸಿರುವಂತಹ ಹೆಸರುಗಳ ಪೈಕಿ ಆ 14 ಜನ ಪ್ರತ್ಯೇಕವಾದ 2 ಅರ್ಜಿ, ಅದರಲ್ಲಿ ಓರ್ವ ಅರ್ಜಿಯಲ್ಲಿ ಒಬ್ಬರಿಗೆ ಮಾತ್ರ ಹೈಕೋರ್ಟ್ ಆದೇಶವನ್ನ ಕೊಟ್ಟಿತ್ತು. ಅದಾದ ನಂತರ ಇನ್ನೊಂದು ಅರ್ಜಿಯಲ್ಲಿ ಸುಮಾರು 14 ಜನರಿಗೆ ಅವಕಾಶವನ್ನ ಕೊಡಲಾಗಿತ್ತು. ಈ 14 ಜನರು ಕೂಡ ಈಗ ದರ್ಗಾದ ಒಳಗಡೆ ಹೋಗಿದ್ದಾರೆ. ದರ್ಗಾದ ಒಳಗಡೆ ಹೋಗುವ ಸಮಯದಲ್ಲಿ ಬಂದೋಬಸ್ತ್ನಲ್ಲಿ ಇದ್ದಂತ ಪೊಲೀಸರು ಅವರ ಗುರುತನ್ನ ಚೆಕ್ ಮಾಡಿ, ಅಂದ್ರೆ ಯಾರಿಗೆ ದರ್ಗಾದ ಒಳಗಡೆ ಹೋಗಿ ಪೂಜೆಗೆ ಹೈಕೋರ್ಟ್ ಆದೇಶವನ್ನ ಕೊಟ್ಟಿದ್ಯೋ ಅಥವಾ ಸೂಚನೆಯನ್ನ ಕೊಟ್ಟಿದ್ಯೋ ಅವರಿಗೆ ಮಾತ್ರ ಅವಕಾಶ ಇದೆ. ಬಂದಿರೋರೆಲ್ಲರೂ ಕೂಡ ಬಿಳಿ ಬಣ್ಣದ ದಿರಿಸನ್ನ ಧರಿಸಿ ಶ್ವೇತ ಬಣ್ಣದ ದಿರಿಸಿನೊಂದಿಗೆ ಒಳಗಡೆ ಎಂಟ್ರಿ ಆಗ್ತಿರುವಂತ ದೃಶ್ಯವನ್ನ ತಾವು ಗಮನಿಸ್ತಾ ಇದ್ದೀವಿ. ಕೈಯಲ್ಲಿ ಹೂವನ್ನ ಹಿಡಿದಿದ್ದಾರೆ, ಕೈಯಲ್ಲಿ ತಾಂಬೂಲವನ್ನ ಹಿಡಿದಿದ್ದಾರೆ, ಆ ಮೂಲಕ ಹರಿವಾಣವನ್ನ ಹಿಡಿದಿದ್ದಾರೆ. ಹಾಲು ಸೇರಿದಂತೆ ಅಭಿಷೇಕಕ್ಕೆ ಬೇಕಾದಂತ ಎಲ್ಲಾ ವಸ್ತುಗಳ ಸಮೇತವಾಗಿ ದರ್ಗಾದ ಮುಖ್ಯ ದ್ವಾರದ ಒಳಗಡೆ ಆಗಮಿಸಿ ಅಲ್ಲಿ ಈಗ ಪೂಜೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆರಂಭ ಆಗುತ್ತೆ. ಅವರ ಜೊತೆಗೆ ಪೊಲೀಸರು ಕೂಡ ಇದ್ದಾರೆ. ಇನ್ನು ಪೂಜೆ ಸೇರಿದಂತೆ ಅಲ್ಲಿ ನಡೆಯುವಂತ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಕೂಡ ಪೊಲೀಸರು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ಯಾರಿಗೂ ಕೂಡ ವೈಯಕ್ತಿಕವಾದ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗೋದಕ್ಕೆ ಅವಕಾಶವೇ ಇಲ್ಲ. ಹಿರಿಯ ಅಧಿಕಾರಿಗಳು ಅವರ ಜೊತೆಗೆ ಹೋಗಿದ್ದಾರೆ. ಹೋಗಿ ಯಾವುದೇ ಅಹಿತಕರ ಘಟನೆಗಳು ಆಗದ ರೀತಿಯಲ್ಲಿ ಸಂಪೂರ್ಣವಾಗಿ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಇನ್ನು
ಈ ಹಿಂದೆ 2022ರಲ್ಲಿ ಅಹಿತಕರ ಘಟನೆ ಆಯ್ತಲ್ಲ, ಇಲ್ಲೊಂದು ಕಮ್ಯುನಲ್ ರೀತಿಯಲ್ಲಿ ಆಯ್ತಲ್ಲ, ಆ ರೀತಿ ಘಟನೆಗಳಿಗೆ ಅವಕಾಶವನ್ನ ಕೊಡದೆ, ಆಸ್ಪದವನ್ನ ಕೊಡದೆ ಪೊಲೀಸರು ಸಂಪೂರ್ಣವಾಗಿ ಇಲ್ಲಿ ಕಣ್ಣಿಟ್ಟಿದ್ದಾರೆ. ಹೋಗುವಂತ ರಸ್ತೆ ಅಕ್ಕಪಕ್ಕಗಳಲ್ಲೂ ಕೂಡ ಅಲ್ಲಿ ಕಂಬಿಗಳನ್ನ ಕಟ್ಟುವ ಮೂಲಕ ಸಂಪೂರ್ಣ ಅಲ್ಲಿ ಪೊಲೀಸರು ಮುಂಜಾಗ್ರತಾ ಕ್ರಮವನ್ನ ವಹಿಸಿದ್ದಾರೆ. ಡ್ರೋನ್ ಕ್ಯಾಮೆರಾಗಳು, ಸಿಸಿಟಿವಿ ಕ್ಯಾಮೆರಾಗಳು ಕೂಡ ಕಣ್ಣಿಟ್ಟಿದೆ. ಇನ್ನು ಬಹಳ ಪ್ರಮುಖವಾಗಿ ಯಾವುದೇ ಗೊಂದಲಗಳಾಗದ ರೀತಿಯಲ್ಲೂ ಕೂಡ ಪರಿಶೀಲನೆಯನ್ನ ಮತ್ತೆ ಕಂಪ್ಲೀಟ್ ಆಗಿ ಬಂದೋಬಸ್ತನ್ನ ವಹಿಸಿದ್ದಾರೆ. ವೀರೇಶ್, ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಪ್ರಮುಖ 14 ಸಿದ್ದರಾಮಯ್ಯನವರನ್ನ ಒಳಗೊಂಡಂತೆ, ಅಲ್ಲಿನ ಸ್ಥಳೀಯ ಮುಖಂಡರಾಗಿರ್ತಕ್ಕಂತಹ ಸಿದ್ದರಾಮಯ್ಯವರನ್ನ ಒಳಗೊಂಡಂತೆ 14 ಜನ ಪ್ರಮುಖ ಮುಖಂಡರನ್ನ ಸೇರಿಸಿ ಇದೀಗ ಸೇರಿದಂತೆ ಸಂಪೂರ್ಣವಾಗಿ 14 ಜನ ಹಿಂದೂ ಮುಖಂಡರನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಜೊತೆಗೆ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಡಿವೈಸ್ ಗಳನ್ನ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಲಾಡ್ಲೆ ಮಶಾಕ ದರ್ಗಾದ ಒಳಗೆ ಯಾವುದೇ ರೀತಿಯಾದಂತಹ ಅವಕಾಶ ಇಲ್ಲ. ಹಾಗಾಗಿ ಬರಬೇಕು, ಪೂಜೆಯನ್ನ ಮಾಡಬೇಕು, ದೇವರಿಗೆ ತಂದಿರತಕ್ಕಂತಹ ಏನೇನು ಒಂದು ಸಾಮಗ್ರಿಗಳು, ಹೂವಾಗಿರಬಹುದು, ಪತ್ರೆ ಆಗಿರಬಹುದು, ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಸಲಕರಣೆಗಳನ್ನ ತಪಾಸಣೆ ಒಳಪಡಿಸ್ತಾ ಇದ್ದಾರೆ. ಈಗ ಪೊಲೀಸರು ಅದನ್ನ ಚೆಕ್ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರನ್ನ ಎಲ್ಲಾ 14 ಹಿಂದೂ ಮುಖಂಡರನ್ನ ಒಳಗಡೆ ಇಡ್ತಾ ಇದ್ದಾರೆ. ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿರ್ತಕ್ಕಂತಹ ದೃಶ್ಯಾವಳಿಗಳು. ಯಾಕಂದ್ರೆ ಕಳೆದ 2022ರಲ್ಲಿ ಒಂದು ಅಹಿತಕರ ಘಟನೆ ನಡೆದಿತ್ತು. ಹಾಗಾಗಿ ಅದು ಮತ್ತೆ ಮರುಕಳಿಸಬಾರದು ಅಂತಕ್ಕಂತಹ ಹಿನ್ನೆಲೆಯಲ್ಲಿ ತಾವು ನೋಡ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ಇದೀಗ ಹಿಂದೂ ಮುಖಂಡರು ಕೇಸರಿ ಪೇಟವನ್ನ ಹಾಕೊಂಡು, ಕೇಸರಿಯ ಮುಂಡಾಸನ್ನ ಧರಿಸಿಕೊಂಡು, ಬಿಳಿ ಬಟ್ಟೆಯ ವಸ್ತ್ರಧಾರಿಗಳಾಗಿ ಇದೀಗ ಲಾಡ್ಲೆ ಮಶಾಕ ದರ್ಗಾಕ್ಕೆ ಘೋಷಣೆಗಳನ್ನ ಕೂಗ್ತಾ, ಕಾಲ ಭೈರವನ ನೆನಪಿಸುತ್ತಾ, ರಾಘವ ಚೈತನ್ಯ ಶಿವಲಿಂಗಕ್ಕೆ ಇದೀಗ ರುದ್ರಾಭಿಷೇಕವನ್ನ ಮಾಡಲಿಕ್ಕೆ ಬೆಲ್ಲುವ ಪತ್ರೆ, ತುಳಸಿ ದಳ, ಹೂಮಾಲೆ, ತಾಮ್ರದ ಚೆಂಬು, ನೀರು ಎಲ್ಲವನ್ನ ತೆಗೆದುಕೊಂಡು ಇದೀಗ ಬೆಲ್ಲುವ ಪತ್ರೆ ಜೊತೆಗೆ ರುದ್ರಾಭಿಷೇಕವನ್ನ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲ ಪಡಿ ಪದಾರ್ಥಗಳನ್ನ ತೆಗೆದುಕೊಂಡು ಇದೀಗ ಲಾಡ್ಲೆ ಮಶಾಕ್ ದರ್ಗಾದ ಆವರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಹಿಂದೂ ಮುಖಂಡರು ಜಯಘೋಷವನ್ನು ಹಾಕ್ತಾ ಇದ್ದಾರೆ. ಜೊತೆಗೆ ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಹೆಜ್ಜೆ ಹೆಜ್ಜೆಗೂ ಸರ್ಪಗಾವಲಿದೆ. ಪೊಲೀಸರು ಪ್ರತಿಯೊಂದು ಅವರ ಹೆಜ್ಜೆಗಳನ್ನ ಗಮನಿಸ್ತಾ ಇದ್ದಾರೆ. ನಿಮ್ಮ ಎಲ್ಲ ಎಲೆಕ್ಟ್ರಾನಿಕ್ ಡಿವೈಸ್, ಫೋನ್ ಆಗಿರಬಹುದು, ಯಾವುದೇ ಇನ್ನಿತರ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳನ್ನ ಹೊರಗಡೆ ಬಿಡಬೇಕು. ಕೇವಲ ಪೂಜಾ ಸಾಮಗ್ರಿಗಳು ಮಾತ್ರ ಒಳಗಡೆ ತೆಗೆದುಕೊಂಡು ಹೋಗಬೇಕು. ಆ ಮುಖಾಂತರವಾಗಿ 2:30ಯಿಂದ ಸಾಯಂಕಾಲ 6 ಗಂಟೆವರೆಗೂ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಅದು ಏನು, ಈಗಾಗಲೇ ಯಾರು ಕೋರ್ಟ್ ಮೊರೆ ಹೋಗಿ ಮನವಿಯನ್ನ ಸಲ್ಲಿಸಿದ್ದಾರೆ, ಪೂಜೆಯನ್ನ ಸಲ್ಲಿಸಲಿಕ್ಕೆ ಅವರಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಈಗ ನಾವು ನೋಡ್ತಾ ಇದ್ದ ದೃಶ್ಯಾವಳಿಗಳಲ್ಲಿ ಆ ಎಲ್ಲ 14 ಹಿಂದೂ ಮುಖಂಡರು ಇದೀಗ ಲಾಡ್ಲೆ ಮಶಾಕ ದರ್ಗಾಕ್ಕೆ ಒಳಗಡೆ ಹೋಗಿ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ರಾಘವ ಚೈತನ್ಯ ಮಹಾರಾಜ್ ಕಿ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಎಚ್ ಮುನ್ನೂರು, ಅದೇ ರೀತಿಯಾಗಿ ನಮ್ಮ ಕಲೀಗ ರಂಜಿತ್ ಶಿರಿಯಾರ್ ಅದೇ ಸ್ಪಾಟ್ ಇಂದ ಇದ್ದಾರೆ. ಎಲ್ಲ ಮಾಹಿತಿ ನಮಗೆ ಕೊಡ್ತಾ ಹೋಗ್ತಾರೆ. ರಾಘವ ಚೈತನ್ಯ ರಂಜಿತ್, ಓವರ್ ಟು ಯು. ಭಾರತ್ ಮಾತಾ ಕಿ ಜೈ, ಭಾರತ್. ಥ್ಯಾಂಕ್ ಯು ವೀರೇಶ್. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಭಾರಿ ವಿವಾದಕ್ಕೆ ಕಾರಣವಾಗಿರುವಂತಹ ದರ್ಗಾದ ಮುಂಭಾಗದಲ್ಲಿ ನಾನಿದ್ದೇನೆ. ಓಂ ಪ್ರಕಾಶ್, ಬಹುಶಃ ಇಷ್ಟು ದೊಡ್ಡ ವಿವಾದ ರಾಜ್ಯದಲ್ಲಿ ಈ ಶಿವರಾತ್ರಿ ಮಟ್ಟಿಗೆ ಎಲ್ಲ ಜಪ ತಪ ಜಾಗರಣೆ ಕಾಳರಾತ್ರಿಯಲ್ಲಿ ಜನ ಇವತ್ತು ಶಿವನನ್ನ ಪೂಜನೆ ಮಾಡಬೇಕು ಅಂತ ಅನ್ಕೊಂಡಿದ್ರೆ, ಆಳಂದ ತಾಲೂಕಿನಲ್ಲಿ ಮಾತ್ರ ಬಿಗಿ ಬಂದೋಬಸ್ತ್ನಲ್ಲಿ ಪೊಲೀಸರು ಶಿವ ಪೂಜೆಗೆ ಅಥವಾ ಶಿವನನ್ನ ಭಜಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಅದು ಕೂಡ ದರ್ಗಾದಲ್ಲಿ. ಬಹುಶಃ ಇದೊಂದು 5-6 ವರ್ಷಗಳ ಹಿಂದೆ ನೋಡಿದ್ರೆ ಓಂ ಪ್ರಕಾಶ್, ಇಲ್ಲಿ ಹೇಗೆ ಶಿವನ ಭಜನೆ ಪೂಜೆ ಎಲ್ಲ ಹೇಗಾಗ್ತಾ ಇತ್ತು, ಯಾಕೆ ಇದು ವಿವಾದ ಆಯ್ತು, ಇಷ್ಟು ದೊಡ್ಡ ಮಟ್ಟದಲ್ಲಿ ಇದು ಇಷ್ಟು ಚರ್ಚೆ ಆಗೋದಕ್ಕೆ ಕಾರಣ ಏನನ್ಸುತ್ತೆ ಓಂ ಪ್ರಕಾಶ್? ರಂಜಿತ್, ನೀವು ಹೇಳ್ದಂಗೆ ಶಿವರಾತ್ರಿ ಹಬ್ಬ ಎಲ್ಲ ಕಡೆ ಅತ್ಯಂತ ಸಡಗರ ಸಂಭ್ರಮದಿಂದ ಆಗುತ್ತೆ. ಬಟ್ ಕಲಬುರಗಿ ಜಿಲ್ಲೆ ನಾನಾ ಭಾಗದಲ್ಲೂ ಕೂಡ ಅಷ್ಟೇ ಸಡಗರ ಸಂಭ್ರಮದಿಂದ ಆಗುತ್ತೆ. ಸ್ಪೆಸಿಫಿಕ್ ಆಗಿ ಈ ಆಳಂದ ಪಟ್ಟಣ ಮಾತ್ರ ಇಡೀ ಪೊಲೀಸ್ ಸರ್ಪಗಾವಲು, ಪೊಲೀಸ್ ಬಂದೋಬಸ್ತ್ನಲ್ಲಿ ಈ ಶಿವರಾತ್ರಿ, ಅದು ಲಾಡ್ಲೆ ಮಶಾಕ್ ದರ್ಗಾ, ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾ ಏನಿದೆ ಆ ದರ್ಗಾದಲ್ಲಿರುವಂತಹ ಈ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿಯ ಪೂಜೆ ಆಗುತ್ತೆ. ಬಹಳ ಪ್ರಮುಖವಾಗಿ 2020ರಲ್ಲಿ ಏನು ಆ ಒಳಗಡೆ ಇರುವಂತಹ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿ ಏನಿದೆ ಅದಕ್ಕೆ ಮಲಮೂತ್ರ ಎಸಗಿ ಯಾರೋ ಕಿಡಿಗೇಡಿಗಳು ಅಪವಿತ್ರ ಮಾಡಿರ್ತಾರೆ. ಸೊ ಅದಾದ ನಂತರ ಆ ಅಪವಿತ್ರಗೊಂಡಂತ ರಾಘವ ಚೈತನ್ಯ ಶಿವಲಿಂಗ ಮೂರ್ತಿಯನ್ನ ಪವಿತ್ರ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ, ಅಂದ್ರೆ ಗಂಗಾ ಜಲದಿಂದ ಶುದ್ಧೀಕರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅದೆಲ್ಲವೂ ಕೂಡ ತೆಗೆದುಕೊಂಡು ಬಂದು ಸಾಕಷ್ಟು ಜನ ಅಂದಿನ ಕೇಂದ್ರದ ಸಚಿವರಾದಂತಹ ಭಗವಂತ ಖೂಬಾ ಜೊತೆಗೆ ಕಲಬುರಗಿಯ ಬಿಜೆಪಿ ಮುಖಂಡರು, ಹಾಲಿ
ಮಾಜಿ ಶಾಸಕರಾದಂತ ಏನು ಸುಭಾಷ್ ಗುತ್ತೇದಾರ್ ಅವರ ನೇತೃತ್ವದಲ್ಲಿ 2022ರಲ್ಲಿ ಇದೇ ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗವನ್ನ ಶುದ್ಧಿ ಕಾರ್ಯ ಮಾಡುವಂತ ಸಾಕಷ್ಟು ಜನ ಸ್ವಾಮೀಜಿಗಳು ಕೂಡ ಅವತ್ತು ಹೋಗಿ ಎಲ್ಲರೂ ಕೂಡ ಒಳಗಡೆ ಶುದ್ಧಿ ಕಾರ್ಯ ಮಾಡ್ತಾರೆ. ಶುದ್ಧಿ ಕಾರ್ಯ ಮುಗಿಸ್ಕೊಂಡು ಯಾವಾಗ ಹೊರಗಡೆ ಬರ್ತಾ ಇರ್ತಾರೆ, ಅಂದ್ರೆ ಇದರ ಮುಂಭಾಗದ ಗೇಟ್ ಆ ಸೈಡ್ ಏನಿದೆ ಅಲ್ಲಿಂದ ಹೊರಗಡೆ ಬರ್ತಾ ಇರ್ತಾರೆ. ಹೊರಗಡೆ ಬಂದ ತಕ್ಷಣ ಅವತ್ತು ನಡೆದಂತ ಒಂದು ಘಟನೆ ಇವತ್ತು ಇಷ್ಟು ದೊಡ್ಡ ಮಟ್ಟದ ಬಂದೋಬಸ್ತ್ಗೆ ಕಾರಣ ಇರುವಂತದ್ದು. ಅಂದ್ರೆ ಯಾವಾಗ ಅವರು ಪೂಜೆ ಮುಗಿಸ್ಕೊಂಡು ಹೊರಗೆ ಬರ್ತಾ ಇದ್ದಾಗಲೇ ಸ್ಥಳೀಯರು ಮತ್ತೆ ಬೇರೆ ಬೇರೆ ಸಮುದಾಯದ ಜನರು ಅದನ್ನ ವಿರೋಧಿಸಿ ಕಲ್ಲು ತೂರಾಟ ಮಾಡ್ತಾರೆ, ಗಲಾಟೆ ಮಾಡ್ತಾರೆ, ಕಟ್ಟಿಗೆಯಿಂದ ಹೊಡೆದಾಟ ಮಾಡ್ತಾರೆ. ಕೇಂದ್ರ ಸಚಿವರ ಕಾರಿನ ಗ್ಲಾಸು ಕೂಡ ಹೊಡೆದೋಗುತ್ತೆ, ಡಿಸಿ ಅವರ ಕಾರಿನ ಗ್ಲಾಸು ಹೊಡೆದೋಗುತ್ತೆ. ಅದಾದ್ಮೇಲೆ SP ಅವರಿಗೂ ಕೂಡ ಒಂದಷ್ಟು ಕಡೆ ಹಲ್ಲೆ ಆಗಿರುತ್ತೆ. ಸೊ ಹಾಗಾಗಿ ಇದೆಲ್ಲವೂ ಆದ ನಂತರ ಪ್ರತಿ ವರ್ಷ ಇವರು ಈ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಮಾಡಬೇಕಾದ್ರೆ ಮತ್ತೆ ಕೋರ್ಟ್ ಮೊರೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಯಿತು. ಇದು ಎಷ್ಟು ಪರಿಪೂರ್ಣ ಮತ್ತೆ ಎಷ್ಟು ಪರಮ ಶ್ರೇಷ್ಠ ಅಂತೇಳಿ ನೋಡ್ತಾ ಹೋದ್ರೆ ವೀರೇಶ್ ನೋಡಿ, ರಾಘವ ಚೈತನ್ಯ ಅನ್ನೋದು ಶಿವಾಜಿ ಮಹಾರಾಜರ ಆಧ್ಯಾತ್ಮಿಕ ಗುರುವಾಗಿರ್ತಾರೆ. ಶಿವಾಜಿ ಮಹಾರಾಜರು ಸುಮಾರು ಒಂದು 15ನೇ ಶತಮಾನದ ಅವಧಿಯಲ್ಲಿ ಅವರು ವೈರಾಗ್ಯಕ್ಕೆ ತಾಳಿದಂತ ಸಮಯದಲ್ಲಿ ಸಮರ್ಥ ರಾಮದಾಸ ಪೂಜ್ಯರು, ಅವರು ಮಹಾರಾಷ್ಟ್ರ ಮೂಲದವರು, ಅವರು ಶಿವಾಜಿ ಮಹಾರಾಜರು ಮೊಘಲರನ್ನ ಹಿಮ್ಮೆಟ್ಟಿಸಿ ಹಿಂದವಿ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡುವಂತ ಸಮಯದಲ್ಲಿ ಅವರ ಧರ್ಮಗುರುವಾಗಿ ಸ್ವೀಕಾರ ಮಾಡ್ತಾರೆ. ಆಧ್ಯಾತ್ಮಿಕ ಗುರುವಾಗಿದ್ದಂತ ಸಮರ್ಥ ರಾಮದಾಸ ಪೂಜ್ಯರೇನಿದ್ದಾರೆ ಅವರ ಪೂಜ್ಯರು ಈ ರಾಘವ ಚೈತನ್ಯ ಶ್ರೀಗಳು. ರಾಘವ ಚೈತನ್ಯ ಶ್ರೀಗಳ ನೆನಪಿಗಾಗಿ ಇದೇ ದರ್ಗಾ ಇದೆಯಲ್ಲ, ಈ ಸ್ಥಳದಲ್ಲಿ ಕಟ್ಟಿರುವುದೇ ಈ ರಾಘವ ಚೈತನ್ಯ ಶಿವಲಿಂಗ. ಈ ಶಿವಲಿಂಗಕ್ಕೆ ಪ್ರತಿ ಶಿವರಾತ್ರಿಯಂದು ಹಾಗೆ ಪ್ರತಿದಿನವೂ ಕೂಡ ಇಲ್ಲಿ ಜೋಶಿ ಮನೆತನದವರಿಂದ ಪೂಜೆ ಪುನಸ್ಕಾರಗಳು ನಡೀತಾನೆ ಇತ್ತು. ಆದ್ರೆ ಕಳೆದ ವರ್ಷದಿಂದ ಅದು ಬಂದಾಗಿದೆ. ಯಾಕಂತ ಹೇಳಿದ್ರೆ ಇಲ್ಲಿ 2017ರಿಂದ ಶುರುವಾದಂತ ವಿವಾದ 2022ವರೆಗೂ ಕೂಡ ನಡೆದಂತ ಅದರ ಸ್ವರೂಪ ಇದೆಯಲ್ಲ, ಅದು ಈಗ ಇಷ್ಟು ಕಟ್ಟುನಿಟ್ಟಿನಿಂದ ಮತ್ತೆ ಹೈಕೋರ್ಟ್ ಸೂಚನೆಯಂತೆ ಜಿಲ್ಲಾಡಳಿತದ ಸೂಚನೆಯಂತೆ ನಡೆಯುವಂತ ಇದೊಂದು ಶಿವರಾತ್ರಿಯ ಜಾಗರಣೆ ಅಥವಾ ಶಿವರಾತ್ರಿಯ ಪೂಜೆ. ಇದು ಬಹುಶಃ ಓಂ ಪ್ರಕಾಶ್, ಇದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡ ಕಾರಣ ಈ ರೀತಿಯಾಗಿ ಇಷ್ಟು ಕಟ್ಟಳೆಗಳೊಂದಿಗೆ ಇಷ್ಟು ಕಬಂಧದೊಂದಿಗೆ ನಡಿಬೇಕಾದಂತ ಸಂದರ್ಭ ಬಂತ ಹೇಗೆ? ಖಂಡಿತ ರಂಜಿತ್, ಇದರಲ್ಲಿ ಆರಂಭದಲ್ಲೇ ರಾಜಕೀಯ ನಾಯಕರು ಅಂದ್ರೆ ಬಿಜೆಪಿ ಮುಖಂಡರು ಎಲ್ಲರೂ ಬಂದಂತಹ ಸಂದರ್ಭದಲ್ಲಿ ಅದನ್ನೇ ವಿರೋಧ ಮಾಡಿರುವಂತದ್ದು. ಬಿಜೆಪಿ ಅವರನ್ನ ವಿರೋಧ ಮಾಡಬೇಕು ಅನ್ನುವಂತ ಕಾರಣಕ್ಕೆ ಶುರುವಾದಂತ ಗಲಾಟೆ ಮುಂದೆ ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ತಿರುವು ಪಡೆದುಕೊಂಡಿರುವಂತದ್ದು. ಅದಾದ ನಂತರ ಹಿಂದೂಗಳು ಬೇರೆ ಬೇರೆಯವರು ಅಲ್ಲಿ ಹೋಗಿ ಪೂಜೆ ಸಲ್ಲಿಸಬೇಕಾದ್ರೆ ಅವರಿಗೆ ವಿರೋಧ ವ್ಯಕ್ತ ಶುರು ಆಗೋಕೆ ಮುಂದಾಯ್ತು. ಸೊ ಹಾಗಾಗಿ ಇವರು ಪ್ರತಿ ವರ್ಷ ಶಿವರಾತ್ರಿಗೆ ಎಲ್ಲಾ ಕಡೆ ಶಿವನ ದೇವಾಲಯಗಳಲ್ಲಿ ಶಿವಾರಾಧನೆ ಮಾಡ್ತಾರೆ. ವಿಶೇಷವಾಗಿ ಪೂಜೆ, ಅಲಂಕಾರ, ಸಹಸ್ರ ಬಿಲ್ವಾರ್ಚನೆ ಎಲ್ಲವೂ ಕೂಡ ಮಾಡ್ತಾರೆ. ಸೊ ಆದ್ರೆ ಇಲ್ಲಿರುವಂತಹ ಶಿವಲಿಂಗಕ್ಕೆ ಪೂಜೆ ಮಾಡಬೇಕಾದ್ರೆ ಇವರು ಹೈಕೋರ್ಟ್ ನ ಅನುಮತಿ ತೆಗೆದುಕೊಳ್ಬೇಕು. ಜಿಲ್ಲಾಡಳಿತವು ಕೂಡ ಅವಾಗ ಅನುಮತಿಯನ್ನ ನೀಡೋದಿಲ್ಲ. ಇವರು ಪ್ರತಿ ವರ್ಷ ಇಲ್ಲಿ ಪೂಜೆ ಮಾಡಬೇಕಾದ್ರೆ ಹೈಕೋರ್ಟ್ ನ ಮೊರೆನೇ ಹೋಗಲೇಬೇಕು, ಹೈಕೋರ್ಟೇ ಅನುಮತಿಯನ್ನು ಕೊಡಬೇಕು. ಹಾಗಾಗಿ ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಅಂದ್ರೆ ಮೊದಲು ಓರ್ವ ಅರ್ಜಿದಾರರು ಸಿದ್ದರಾಮಯ್ಯ ಹಿರೇಮಠ. ಓಂ ಪ್ರಕಾಶ್, ನನ್ನ ಕುತೂಹಲ, ಈಗ ಶಿವರಾತ್ರಿಯ ದಿನದಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಅದರ ಹೊರತಾಗಿ ರಾಘವ ಚೈತನ್ಯ ಮೂರ್ತಿ ಪೂಜೆ ಇದೆಯಲ್ಲ, ಇಲ್ಲಿ ಒಳಗಡೆ ನಡೀತಾ ಇರುತ್ತಾ ಬೇರೆ ದಿನಗಳಲ್ಲಿ ಆ ರಾಘವ ಚೈತನ್ಯ ಶಿವಲಿಂಗವನ್ನ ಬೇರೆ ದಿನಗಳಲ್ಲಿ ಹೇಗೆ ಅದನ್ನ ಬಂದೋಬಸ್ತ್ ಮಾಡ್ತಾರೆ? ಬೇರೆ ದಿನಗಳಲ್ಲಿ ರಾಘವ ಚೈತನ್ಯ ಶಿವಲಿಂಗವನ್ನ ನೋಡ್ಲಿಕ್ಕೆ ಅವಕಾಶ ಇಲ್ವಾ? ಶಿವರಾತ್ರಿಯ ದಿನವೇ ಪೂಜೆಯಲ್ಲಿ ನಡೆಯೋದ ಹೇಗೆ, ಏನು ಎತ್ತದ? ರಂಜಿತ್, ಕಳೆದ ಶಿವರಾತ್ರಿಗೆ ಪೂಜೆ ಆಗಿರುವಂತದ್ದು ಇವತ್ತು ಮತ್ತೆ ಶಿವರಾತ್ರಿಗೆ ಪೂಜೆ ಆಗ್ತಾ ಇರುವಂತದ್ದು. ಅಂದ್ರೆ ಕಳೆದ ಒಂದು ವರ್ಷದಿಂದ ಇದರಲ್ಲಿ ಆದಂತ ಬೆಳವಣಿಗೆಗಳು, ಒಂದ್ ಕಡೆ ವಕ್ಫ್ ಟ್ರಿಬ್ಯುನಲ್ ಕೋರ್ಟ್ ನಲ್ಲಿ ಈ ಒಂದು ಕೇಸ್ ಕೂಡ ನಡೀತಾ ಇರುವಂತದ್ದು, ಮತ್ತೊಂದು ರಾಘವ ಚೈತನ್ಯ ಟ್ರಸ್ಟ್ ಅಂತೇಳಿ ಕೂಡ ಒಂದು ಟ್ರಸ್ಟ್ ಅನ್ನ ಮಾಡ್ಕೊಂಡಿರುವಂತದ್ದು. ಆ ಜಾಗಕ್ಕೆ ಸಂಬಂಧಪಟ್ಟಂತೆ ಆಳಂದ್ ಸಿವಿಲ್ ಕೋರ್ಟ್ ಅಲ್ಲಿ ಒಂದು ಸೂಟ್ ಕೇಸ್ ಕೂಡ ನಡೀತಾ ಇರುವಂತದ್ದು. ಸೊ ಈ ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಆ ಸಂಪೂರ್ಣ ರಾಘವ ಚೈತನ್ಯ ಶಿವಲಿಂಗ ಇರುವಂತಹ ಪ್ಲೇಸ್ ಅಲ್ಲಿ ಕಳೆದ ಒಂದು ವರ್ಷದಿಂದ ಯಾವುದೇ ಪೂಜೆ ನಡೀತಾ ಇಲ್ಲ. ಅಂದ್ರೆ ನಾನೀಗ ಎಂಟ್ರೆನ್ಸ್ ಇವ್ರು ಇಲ್ಲಿಂದ ಹೋದ ತಕ್ಷಣ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹೋಗುವಂತ ಒಂದು ಪ್ಲೇಸ್ ಏನಿದೆ, ಅಲ್ಲೊಂದು ದ್ವಾರ ಬಾಗಿಲಿದೆ. ಸೊ ಅಲ್ಲಿ ಅದನ್ನ ಲಾಕ್ ಮಾಡಿರ್ತಾರೆ. ಸೊ ಹಾಗಾಗಿ ಆ ಬಾಗಿಲು ಯಾವತ್ತೂ ಓಪನ್ ಆಗೋದಿಲ್ಲ. ಒಂದು ವರ್ಷದಿಂದ ಕೂಡ ಜೋಶಿ ಮನೆತನದವರಾಗ್ಲಿ ಯಾರಿಗೂ ಪೂಜೆಗೆ ಅವಕಾಶ ಇಲ್ಲ. ಜೊತೆಗೆ ಅಲ್ಲಿರುವಂತಹ ಯಾವ್ದಾದ್ರು ಅಂದ್ರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಅಥವಾ ಬೇರೆ ಇದು ಮಾಡ್ತಾರೆ ಅನ್ನುವಂತ ಕಾರಣಕ್ಕೆ ಸಿಸಿಟಿವಿ ಕೂಡ ಪೊಲೀಸ್ ಇಲಾಖೆ ಅಳವಡಿಸಿರುವಂತದ್ದು. ಅಲ್ಲಿರುವಂತಹ ಪ್ರತಿಯೊಂದು ಸ್ಥಳವೂ ಕೂಡ ಪೊಲೀಸ್ ಇಲಾಖೆ ಅದನ್ನ ಪರ್ಟಿಕ್ಯುಲರ್ ಆಗಿ ವಾಚ್ ಮಾಡ್ತಾ ಇರುವಂತದ್ದು. ಇನ್ನು ಈ ದರ್ಗಾ ಇದೆಯಲ್ಲ, ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಒಂದು ಸಮುದಾಯದವರು ಮಾತ್ರ ಅಲ್ಲ, ಬಹುತೇಕ ಹಿಂದೂಗಳು ಬರುವಂತಹ
ಆ ಆದಾಯದಿಂದಲೂ ಅತಿ ಹೆಚ್ಚು ಈ ದರ್ಗಾ ನಡೆಯುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆಗಳೆಲ್ಲವೂ ಕೂಡ ಇದೆ. ಕೇವಲ ಸೂಫೀಸ್ ಅಂತ ಅವರ ಹೆಸರಿನಲ್ಲಿ ಕಟ್ಟಿರುವಂತ ಈ ದರ್ಗಾ ಇದೆಯಲ್ಲ, ಕೇವಲ ಮುಸಲ್ಮಾನರು ಮಾತ್ರ ಅಲ್ಲ, ಎಲ್ಲ ಸಮುದಾಯದವರು ಕೂಡ ಬರ್ತಾರೆ. ಬಹುಶಃ ಇಲ್ಲಿ ಓಂ ಪ್ರಕಾಶ್ ಸಾಮರಸ್ಯ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಶಿವಪೂಜೆಯನ್ನು ಮಾಡುವಾಗ ಶಿವನ ಆರಾಧಕರಿಗೆ ಅಥವಾ ಹಿಂದೂಗಳಿಗೆ, ಅಥವಾ ಅವರ ಸೂಫಿ ಸಂತರ ಆಚರಣೆಗಳಾಗುವಾಗ ಅಥವಾ ಬೇರೆ ಕಾರ್ಯಕ್ರಮಗಳಾಗುವಾಗ ಮತ್ತೊಂದು ಸಮುದಾಯದವರಿಗೆ, ಈ ರೀತಿ ಒಂದು ಸಾಮರಸ್ಯವನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಇಲ್ವಾ? ಆ ರೀತಿ ಪ್ರಯತ್ನಗಳು ನಡೆದಿಲ್ವಾ? ಹೇಗೆ ಅಂತ ಓಂ ಪ್ರಕಾಶ್? ರಂಜಿತ್, ಖಂಡಿತವಾಗಿ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾಗಿರುವಂತದ್ದು ಶಿವರಾತ್ರಿ ಒಂದು ದಿನ ಇದು ದೊಡ್ಡ ಮಟ್ಟದಲ್ಲಿ ಈ ಒಂದು ಲಾಡ್ಲೆ ಮಶಾಕ್ ದರ್ಗಾ ಚರ್ಚೆಯಲ್ಲಿರುವಂತದ್ದು. ಅದರ ಹೊರತಾಗಿ ನಾರ್ಮಲ್ ಡೇಸ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಹಿಂದೂಗಳೇ ಬಂದು Okay. ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಪೂಜೆ